ಸಂಪುಟ ವಿಸ್ತರಣೆ ಆದ ನಂತರ ಇರುವಂತಹ ಗೊಂದಲ ಏನಿದೆ ನಾಗೇಂದ್ರ, ಈಗ ಆ ಸಮಾಧಾನ ಪಡಿಸುವಂತಹ ಪರಿಯ ವಿಚಾರವಾಗಿ ಭಾರಿ ಪ್ರಯತ್ನಗಳು ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಈ ಮಧ್ಯೆ ಸಚಿವರು ಶಾಸಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇವರನ್ನ ಸಮಾಧಾನ ಪಡಿಸೋದಂಗೆ ಸಚಿವ ಸ್ಥಾನವನ್ನ ಕೊಟ್ಟ ಅಥವಾ ನಿಗಮ ಮಂಡಳಿ ಕೊಡ್ತೀವಿ ಅಂತಾನ, ಹೀಗೆ ಹಲವು ಪ್ರಶ್ನೆಗಳ ಮಧ್ಯೆ ಸಚಿವ ನರೇಂದ್ರ ಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಮಾಜಿ ಸಚಿವ ಎಂಸಿ ಸುಧಾಕರ್ ಅವರು ಭೇಟಿಯಾಗಿದ್ದಾರೆ. ರಹೀಂ ಖಾನ್, ಶಾಸಕ ಪೊನ್ನಣ್ಣ ಸೇರಿ ಹಲವರು ಭೇಟಿಯಾಗಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಚಿವರ ವಿಚಾರವಾಗಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು ಸಚಿವರು, ಶಾಸಕರು. ಸಚಿವ ನರೇಂದ್ರ ಸ್ವಾಮಿ, ಮಾಜಿ ಸಚಿವ ಎಂಸಿ ಸುಧಾಕರ್, ರಹೀಂ ಖಾನ್, ಶಾಸಕ ಪೊನ್ನಣ್ಣ ಇವರೆಲ್ಲರೂ ಸೇರಿ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಸಿದ್ದರಾಮಯ್ಯ ಆಪ್ತರಾಗಿದ್ದಕ್ಕೆ ಸಚಿವ ಸ್ಥಾನ ಕೈ ತಪ್ಪಿದ್ದು, ಆ ಹೇಳಿಕೆ ಹೇಳಿದ್ದು ನಿಜ. ಅಂದು ಹಾಗೇ ಅನಿಸಿತ್ತು. ಆ ಸಂದರ್ಭ ನಮಗೆ ಹಾಗೆ ಅನಿಸಿತ್ತು, ಬೇಸರ ಆಗಿತ್ತು. ಹಿಂಗಾಗಿ ನಾನು ಆ ವಿಚಾರವನ್ನ ಹೇಳಿದೆ ಅಂತ ಸುಧಾಕರ್ ಹೇಳಿದ್ದಾರೆ. ಅವತ್ತು ಆ ರೀತಿಯ ಸಂದರ್ಭ ಇತ್ತು, ಆ ಸಂದರ್ಭ ನಮಗೆ ಹಂಗೆ ಅನಿಸಿತ್ತು, ಬೇಸರ ಆಗಿತ್ತು. ಹೀಗಾಗಿ ನಾನು ಆ ಮಾತನ್ನ ಹೇಳಿದ್ದೆ. ಈಗ ಸಿಎಂ ಎಳೆಯಾಗಿ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು ಅಂತ ಮಾಜಿ ಸಚಿವ ಎಂಸಿ ಸುಧಾಕರ್ ಹೇಳಿದ್ದಾರೆ. ಈಗ ನೋಡಿ, ಈಗ ಆಗೋಗಿದೆ. ಈಗ ಸುಮಾರು ಜಿಲ್ಲೆಗಳಿಗೆ ಅವಕಾಶ ಆಗಿಲ್ಲ. ಈಗಾಗಲೇ ಹೊಸದಾಗಿ ಮಂತ್ರಿಗಳು ಪ್ರಮಾಣ ವಚನ ಬೋಧನೆ ಆಗಿದೆ. ಈಗ ಸದ್ಯದಲ್ಲೇ ಖಾತೆಗಳು ಹಂಚಿಕೆ ಆಗುತ್ತೆ. ಇವತ್ತು ಸರ್ಕಾರ ನಡಿಬೇಕಾಗತ್ತೆ, ಜನರಿಗೆ ನಾವು ಕಾರ್ಯಕ್ರಮಗಳನ್ನ ಮುಟ್ಟಿಸುವಂತದ್ದಾಗಬೇಕಾಗುತ್ತೆ. ಅದರಿಂದ ಮತ್ತೆ ಇದೇನು ಹುಡುಗಾಟಿಕೆ ಇಲ್ಲ. ಈಗ ಒಂದ್ಸತಿ ಪ್ರಮಾಣ ವಚನ ಬೋಧನೆ ಮಾಡಿ ಮತ್ತೆ ಬದಲಾಯಿಸೋದು ಇವೆಲ್ಲ ಸಾಧ್ಯ ಇಲ್ಲ. ರಾಜಕಾರಣ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ. ಒಂದೇ ಪಕ್ಷ ನಾವೇನು ಇವತ್ತು ಪಕ್ಷಕ್ಕಾಗಿ ನಾವು ಯಾವ ರೀತಿ ಕೆಲಸ ಮಾಡ್ತೇವೆ ಅದನ್ನ ಮುಂದೊಂದು ದಿವಸ ಪಕ್ಷ ಗುರುತಿಸದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ, ಒಂದು ಏನೋ ಆಪ್ಟಿಮಿಸಮ್ ಇದು ನಮ್ಮಲ್ಲಿ ಇರಬೇಕಾಗುತ್ತೆ. ನಾವು ಆ ರೀತಿಯ ಒಂದು ಆಸೆಯನ್ನ ಇಟ್ಕೊಂಡು ನಾವು ಮತ್ತೆ ಪಕ್ಷಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಈಗ ನೋಡಿ, ಈಗ ಆಗೋಗಿದೆ. ಈಗ ಸುಮಾರು ಜಿಲ್ಲೆಗಳಿಗೆ ಅವಕಾಶ ಆಗಿಲ್ಲ. ಈಗಾಗಲೇ ಹೊಸದಾಗಿ ಮಂತ್ರಿಗಳು ಪ್ರಮಾಣ ವಚನ ಬೋಧನೆ ಆಗಿದೆ. ಈಗ ಸದ್ಯದಲ್ಲೇ ಖಾತೆಗಳು ಹಂಚಿಕೆ ಆಗುತ್ತೆ.